ನ್ಯೂಸ್ 18ಗೆ ಸ್ವಾಗತ. ನಾನು ಶ್ರುತಿರಾಜ್. ನಟ ಸುದೀಪ್ ವಿರುದ್ಧ ವಂಚನೆಯ ಆರೋಪವನ್ನ ಏನು ಮಾಡಿದ್ರು ನಿರ್ಮಾಪಕ ಎಂಎನ್ ಕುಮಾರ್ ಹಾಗೆ ಎಂಎನ್ ಸುರೇಶ್ ಅವರ ವಿರುದ್ಧ ಇದೀಗ ಕಿಚ್ಚ ಸುದೀಪ್ ಮಾನನಷ್ಟ ಕೇಸನ್ನ ಹಾಕಿದ್ದಾರೆ. 10 ಕೋಟಿ ಕೊಡಬೇಕು ಅಂತ ಹೇಳಿ ಮಾನನಷ್ಟ ಕೇಸನ್ನ ದಾಖಲು ಮಾಡಿದ್ದಾರೆ ಕಿಚ್ಚ ನಟ ಸುದೀಪ್ ಅವರು. ನಿರ್ಮಾಪಕ ಎಂಎನ್ ಕುಮಾರ್ ಹಾಗೆ ಎಂಎನ್ ಸುರೇಶ್ ಅವರು ಸುದೀಪ್ ಅವರು ಹಣವನ್ನ ತೆಗೆದುಕೊಂಡು ಕಾಲ್ ಶೀಟ್ ಅನ್ನ ಕೊಟ್ಟಿಲ್ಲ ಅನ್ನೋ ಗಂಭೀರ ಆರೋಪವನ್ನ ಮಾಡಿದ್ರು ಬಹಿರಂಗವಾಗಿ. ಸೊ ಈ ವಿಚಾರಕ್ಕೆ ಇದೀಗ ನಟ ಕಿಚ್ಚ ಸುದೀಪ್ ಅವರು ಮಾನನಷ್ಟ ಕೇಸನ್ನ ಅದೇ ನಿರ್ಮಾಪಕರ ವಿರುದ್ಧ ಹಾಕಿದ್ದಾರೆ. ನೀವು ನನ್ನ ತಾಳ್ಮೆಯನ್ನ ಪರೀಕ್ಷಿಸಿದ್ದೀರಿ, ತೇಜೋವಧೆ ಮಾಡಿದ್ದೀರಿ, ನನ್ನ ಮೇಲಿನ ಆರೋಪವನ್ನ ಸಾಬೀತುಪಡಿಸಿ ಮೊದಲು ಅಂತ ಹೇಳಿ ನೋಟಿಸ್ ಕಳಿಸಿದ್ದಾರೆ. ಇಲ್ಲವೇ 10 ಕೋಟಿ ರೂಪಾಯಿ ಮಾನನಷ್ಟವನ್ನ ಕಟ್ಟಿ ಅಂತ ಹೇಳಿ ಸುದೀಪ್ ಅವರು ಅವರಿಬ್ಬರಿಗೂ ಕೂಡ ನೋಟಿಸ್ ಅನ್ನ ಇಶ್ಯೂ ಮಾಡ್ತಿದ್ದಾರೆ. ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಹಣ ಪಡೆದುಕೊಂಡು ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಈ ಇಬ್ಬರು ನಿರ್ಮಾಪಕರು ಕಿಚ್ಚ ಸುದೀಪ್ ಅವರ ವಿರುದ್ಧ ಆರೋಪವನ್ನ ಮಾಡಿದ್ರು. ಅದೇ ಆರೋಪಕ್ಕೆ ಇದಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ ಸುದೀಪ್ ಅವರು. ನೀವೇನಾದ್ರೂ ನಾನು ಆ ರೀತಿಯಾಗಿ ನಿಮಗೆ ವಂಚನೆಯನ್ನ ಮಾಡಿದ್ರೆ ಅದನ್ನ ಆರೋಪವನ್ನ ಸಾಬೀತುಪಡಿಸಿ, ಇಲ್ಲ ಅಂತ ಹೇಳಿದ್ರೆ 10 ಕೋಟಿ ರೂಪಾಯಿ ಮಾನನಷ್ಟವನ್ನ ದಂಡದ ಮುಖಾಂತರ ಕಟ್ಟಿ ಅಂತ ಹೇಳಿ ಇದೀಗ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್ ಕನಕಪುರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸತೀಶ್, ಈ ಹಿಂದೆ ಸುದೀಪ್ ಅವರ ವಿರುದ್ಧ ನಿರ್ಮಾಪಕರಿಬ್ರು ಗಂಭೀರವಾಗಿ ಆರೋಪವನ್ನ ಮಾಡಿದ್ರು, ನಮ್ಮ ಹತ್ರ ಹಣವನ್ನ ಪಡೆದುಕೊಂಡು ಕಾಲ್ ಶೀಟ್ ಅನ್ನ ಕೂಡ ಕೊಡ್ತಾ ಇಲ್ಲ ಅಂತ ಹೇಳಿ. ಸೊ ಇದಕ್ಕೆ ಕಿಚ್ಚ ಸುದೀಪ್ ಅವರು ಕೂಡ ಸರಿಯಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಒಟ್ಟಾರೆ ಪ್ರಕರಣ ಯಾವ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ? ಶ್ರುತಿ, ಏನು ನಿರ್ಮಾಪಕರಾದಂಥ ಎಂಎನ್ ಕುಮಾರ್ ಅವರು ಒಂದು ಗಂಭೀರವಾದಂಥ ಒಂದು ಆರೋಪವನ್ನು ಮಾಡಿದ್ರು. ಕಿಚ್ಚ ಸುದೀಪ್ ಅವರಿಂದ ನನಗೆ ಒಂದು 8 ಕೋಟಿಯಷ್ಟು ನಷ್ಟವಾಗಿದೆ. ಸೊ ಏನಂದ್ರೆ ಮುಕುಂದ ಮುರಾರಿ ಅದಾದ ನಂತರ ನನಗೆ ಅವರು ಒಂದು ಕಾಲ್ ಶೀಟ್ ಅನ್ನು ಕೊಡ್ತೀನಿ ಅಂದಿದ್ರೆ, ಏನಕ್ಕೆ ಸಾಕಷ್ಟು ಅವರಿಂದ ಒಂದಷ್ಟು ಹಣವನ್ನು ಕೂಡ ನಾನು ಕೊಟ್ಟಿದ್ದೆ. ಅದಾದರೆ ಸುದೀಪ್ ಅವರು ನನಗೆ ಸಿನಿಮಾವನ್ನು ಮಾಡದೆ ಬೇರೆಯವರಿಗೆ ಒಂದು ಸಿನಿಮಾವನ್ನು ಮಾಡಿಕೊಟ್ಟಿದ್ದಾರೆ. ಇವರಿಂದ ನನಗೆ ಸಾಕಷ್ಟು ನಷ್ಟ ಆಗಿದೆ. ಸೊ ಕೂಡಲೇ ಸುದೀಪ್ ಅವರು ನನಗೆ ಒಂದು ಕಾಲ್ ಶೀಟ್ ಅನ್ನು ಕೊಡಬೇಕಿಲ್ಲ, ದುಡ್ಡನ್ನು ಕೊಡಬೇಕನ್ನುವಂತ ನಿಟ್ಟಿನಲ್ಲಿ ಎಂಎನ್ ಕುಮಾರ್ ಅವರು ಒಂದು ಪ್ರೆಸ್ ಮೀಟ್ ಅನ್ನು ಮಾಡಿದ್ರು ಕಳೆದ ಒಂದು ಸೋಮವಾರ. ಅದೇ ರೀತಿ ಅದೇ ಪ್ರೆಸ್ ಮೀಟ್ ನಲ್ಲಿ ನಿರ್ಮಾಪಕರಾದಂತಹ ಎಂಎನ್ ಸುರೇಶ್ ಅವರು ಒಂದು ಗಂಭೀರವಾದಂತಹ ಒಂದು ಮಾತನ್ನು ಹೇಳಿದ್ರು. ಅದೇನಪ್ಪಾ ಅಂತಂದ್ರೆ, ಒಂದು ವೇಳೆ ಏನಾದರೂ ಎನ್.ಎಂ. ಕುಮಾರ್ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದೆ ಆದರೆ ಅದಕ್ಕೆ ಕಿಚ್ಚ ಸುದೀಪ್ ಅವರು ಕಾರಣ ಆಗ್ತಾರೆ ಅನ್ನುವಂತ ರೀತಿಯಲ್ಲಿ ಒಂದು ಆತ್ಮಹತ್ಯೆಗೆ ಪ್ರಚೋದನೆ ನೀಡುವಂತ ನಿಟ್ಟಿನಲ್ಲಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಈ ಸುದ್ದಿಗೋಷ್ಠಿ ಆದ ನಂತರ ಸುದೀಪ್ ಅವರು ಒಂದು 4 ದಿನಗಳ ನಂತರ ಅವರ ಒಂದು ಆರೋಪಕ್ಕೆ ಒಂದು ಉತ್ತರವನ್ನು ನೀಡಿದ್ದಾರೆ ಅಂತ ಅನ್ಬೋದು. ಸುದೀಪ್ ಅವರು ಈಗಾಗಲೇ ಒಂದು ನೋಟಿಸ್ ಮುಖಾಂತರ ಒಂದು ಮಾನನಷ್ಟ ಮೊಕದ್ದಮೆ ಹೂಡುವ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ನೀವು ನನ್ನ ಮೇಲೆ ಆಧಾರ ರಹಿತವಾದಂತಹ ಒಂದು ಆರೋಪವನ್ನು ಮಾಡಿದ್ದೀರಾ, ನನ್ನ ತೇಜೋವಧೆ ಮಾಡುವಂತ ಒಂದು ಕೆಲಸ ಮಾಡಿದ್ದೀರಾ. ಒಂದು ವೇಳೆ ನೀವು ನನ್ನ ಮೇಲೆ ಮಾಡಿರುವಂತಹ ಆರೋಪಗಳಿಗೆ ನಿಮ್ಮ ಬಳಿ ದಾಖಲೆಗಳಿದ್ದರೆ ಆ ದಾಖಲೆ ಸಹಿತ ನೀವು ಆ ಆರೋಪಗಳನ್ನ ಒಂದು ಪ್ರೂವ್ ಮಾಡಿ, ಇಲ್ಲವಾದಲ್ಲಿ 10 ಕೋಟಿ ಒಂದು ದಂಡವನ್ನು ಕಟ್ಟಿಕೊಡ್ಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಒಂದು ಮಾನನಷ್ಟ ಮೊಕದ್ದಮೆ ಒಂದು ಕಾನೂನಿನ ಅಸ್ತ್ರದ ಮುಖಾಂತರ ಕಿಚ್ಚ ಸುದೀಪ್ ಅವರು ಇಬ್ಬರು ನಿರ್ಮಾಪಕರಿಗೂ ಒಂದು ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. ಈಗ ಈ ಒಂದು ಪ್ರಕರಣ ಒಂದು ಬೇರೆ ರೀತಿಗೆ ಹೋಗಿದೆ. ಇನ್ನು ಆರೋಪದ ದಿನ ಒಂದು ಸುದ್ದಿಗೋಷ್ಠಿ ಆದಂತ ದಿನ ಕೂಡ ಎನ್.ಎಂ. ಸುರೇಶ್ ಅವರು ಒಂದು ಮಾತನ್ನು ಹೇಳಿದ್ರು. ಯಾರು ಎಂಎನ್ ಕುಮಾರ್ ಅವರು ನಂದಾ ಕಿಶೋರ್ ಅವರಿಗೆ ಸುದೀಪ್ ಅವರು ಸಿನಿಮಾ ಮಾಡೋದಕ್ಕೋಸ್ಕರ ಕೂಡ ನಾನು ಕೂಡ 46,000 ರೂಪಾಯಿ ಒಂದು ಅಡ್ವಾನ್ಸ್ ಅನ್ನು ಕೊಟ್ಟಿದೆ ಅನ್ನುವಂತ ಒಂದು ಮಾತನ್ನು ಹೇಳಿದ್ರು. ಅದಾದ ನಂತರ ನಂದ ಕಿಶೋರ್ ಅವರು ಅವರು ಸುದೀಪ್ ಅವರ ಸಿನಿಮಾಕ್ಕೆ ಒಂದು ಅಡ್ವಾನ್ಸ್ ಅನ್ನು ಕೊಟ್ಟಿಲ್ಲ, ನನ್ನ ಕಷ್ಟಕ್ಕಾಗಿ ನಾನು ಅದೊಂದು ಈಸ್ಕೊಂಡಿದ್ದೆ ಅನ್ನುವಂತ ನಿಟ್ಟಿನಲ್ಲಿ ಹೇಳಿದ್ರು. ಆ ಪ್ರಕರಣ ಮರುದಿನವೇ ಒಂದು ಹೊಸ ಪ್ರಕರಣ ಒಂದು ಹೊಸ ತಿರುವು ಪಡೆದಿತ್ತು. ಈಗ ಸುದೀಪ್ ಅವರು ಒಂದು ಲಾಯರ್ ನೋಟಿಸ್ ಕೊಟ್ಟಿರುವ ಮುಖಾಂತರ ಈ ಒಂದು ಪ್ರಕರಣ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ಶ್ರುತಿ, ಜೊತೆಗೆ ಸತೀಶ್, ಯಾಕಂದ್ರೆ ಸುದೀಪ್ ಅವರ ತಾಳ್ಮೆಯಲ್ಲಿ ಪರೀಕ್ಷೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಹೇಳ್ತಾರೆ ಇವಾಗ ಸುಮ್ಮನೆ ಆರೋಪವನ್ನ ಮಾಡ್ತಾ ಇದ್ದಾರೆ, ಮೊದಲು ಆರೋಪವನ್ನ ಪ್ರೂವ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ 10 ಕೋಟಿ ದಂಡವನ್ನ ಕಟ್ಟಿ ಅಂತ ಹೇಳಿದಾಗ ಸುದೀಪ್ ಅವರಿಗೆ ಇಲ್ಲಿ ಕ್ಲಾರಿಟಿ ಇದೆ, ಅವ್ರು ಯಾವುದೇ ರೀತಿಯಂತಹ ವಂಚನೆ ಮಾಡಿಲ್ಲ ಅನ್ನೋದು ಅವರ ಈ ನಿರ್ಧಾರದ ಮುಖಾಂತರ ನೋಟಿಸ್ ಅನ್ನು ಇಶ್ಯೂ ಮಾಡೋದ್ರ ಮುಖಾಂತರ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಆ ನಿರ್ಮಾಪಕರು ಮಾಡಿದಂತಹ ಆರೋಪಕ್ಕೆ ಏನಾದ್ರೂ ಪುರಾವೆಗಳಿದೆಯಂತ, ಅಥವಾ ಅವ್ರು ಕೊಟ್ಟಂತಹ ಹಣಕ್ಕೆ ಕಾಲ್ ಶೀಟ್ ಕೊಟ್ಟಂತಹ ಸಂದರ್ಭದಲ್ಲಿ ಆಗಿರುವಂತಹ ಡೀಲಿಂಗ್ ವಿಚಾರದಲ್ಲಿ ಏನಾದ್ರೂ ಪ್ರೂಫ್ಗಳಿದೆಯಂತ, ಆ ವಿಚಾರದಲ್ಲಿ ಏನ್ ಹೇಳ್ತಾರ ನಿರ್ಮಾಪಕರೀಗ? ಶ್ರುತಿ, ಏನಂತಂದ್ರೆ ಈಗಾಗಲೇ ಎಂಎನ್ ಕುಮಾರ್ ಅವರು ಸುದೀಪ್ ಅವರ ಜೊತೆ ಒಂದು ಸಿನಿಮಾ ಅಲ್ಲ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ. ಆದರೆ ಈಗೇನು ಕುಮಾರ್ ಅವರು ಒಂದು ಆರೋಪ ಮಾಡಿದ್ದಾರೆ ಅದಕ್ಕೆ ಯಾವುದೇ ರೀತಿಯ ಒಂದು ದಾಖಲೆಗಳು ಕುಮಾರ್ ಅವರ ಬಳಿ ಇಲ್ಲ. ಸುದೀಪ್ ಅವರಿಗೆ ಕೊಟ್ಟಿರೋ ನಾವು ಅವರು ದುಡ್ಡು ಕೊಟ್ಟಿದ್ದೀನಿ ಅಂತ ಒಂದು ಹೇಳಿದ್ದಾರೆ. 10 ಲಕ್ಷ ಒಂದು ಒಂದು ಮನೆ ಇನಾಗ್ರೇಷನ್ ಅದು ರಿನೋವೇಷನ್ ಮಾಡುವಂತ ಸಂದರ್ಭದಲ್ಲಿ ಒಂದು 10 ಲಕ್ಷ ಕೊಟ್ಟಿದ್ದೀನಿ. ಅದಾದ ನಂತರ ಅವರ ಹಿಂದಿನ 2 ಚಿತ್ರಗಳು ಕೂಡ ನನಗೆ ಸಾಕಷ್ಟು ನಷ್ಟವಾಗಿತ್ತು, ಅದಕ್ಕೆ ಪೂರಕವಾಗಿ ಅವರು ನನಗೆ ಡೇಟ್ ಅನ್ನು ಕೊಡ್ತಿದ್ದೀನಿ ಅನ್ನುವಂತ ಒಂದು ಹೇಳಿದ್ರು. ಆದರೆ
NM ಕುಮಾರ್ ಅವರ ಹತ್ರ ಅದಕ್ಕೆ ಪೂರಕವಾದಂತ ಯಾವುದೇ ದಾಖಲೆಗಳಿಲ್ಲ. ಒಂದು ಒಡಂಬಡಿಕೆ ಮಾತಿನ ಮುಖಾಂತರ ನಾವು ಅದೊಂದು ಕಮಿಟ್ ಆಗಿದ್ವಿ ಅನ್ನುವಂತ ನಿಟ್ಟಿನಲ್ಲಿ ಕುಮಾರ್ ಅವರು ಕೂಡ ಹೇಳಿದ್ರು. ನೀವಾಗ್ಲೇ ಹೇಳ್ದಂಗೆ ಈ ಒಂದು ವಿಚಾರದಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಕ್ಲಾರಿಟಿ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಲಾಯರ್ ನೋಟಿಸ್ ಕೊಡುವ ಮುಖಾಂತರ 10 ಕೋಟಿ ಮಾನ ನಷ್ಟ ದಮ್ಮವನ್ನು ಹೂಡಿದ್ದಾರೆ ಅಂತಂದ್ರೆ ಸುದೀಪ್ ಅವರು ನಿಜವಾಗ್ಲೂ ಈ ಒಂದು ವಿಚಾರವಾಗಿ ಕ್ಲಾರಿಟಿ ಆಗಿದ್ದಾರೆ. ಯಾಕಂದ್ರೆ ಯಾವುದೇ ರೀತಿಯ ಒಂದು ದಾಖಲೆಗಳು ಇಲ್ಲ. ಏನು NM ಕುಮಾರ್ ಅವರು ಇವರಿಗೆ ದುಡ್ಡು ಕೊಟ್ಟಿದ್ರೆ ಆ ಒಂದು ದಾಖಲಾತಿ ಇಟ್ಕೊಂಡು ಅವರು ಹೋರಾಟ ಮಾಡಬಹುದಾಗಿತ್ತು. ಒಂದು ಲಾಯರ್ ನೋಟಿಸ್ನೇ ಅವರು ಕೊಡಬಹುದಾಗಿತ್ತು. ನಾನು ದುಡ್ಡು ಕೊಟ್ಟಿದ್ದೀನಿ, ನೀವು ನನಗೆ ಕಾಲ್ ಶೀಟ್ ಕೊಟ್ಟಿಲ್ಲ, ಇದಕ್ಕೆ ಉತ್ತರ ಕೊಡಿ ಅಂತ ಅವರು ಕೂಡ ಒಂದು ಲಾಯರ್ ನೋಟಿಸ್ ಮುಖಾಂತರ ಕೊಡಬಹುದಾಗಿತ್ತು. ಅದನ್ನು ಹೊರತುಪಡಿಸಿ ಅವರು ಫಿಲ್ಮ್ ಚೇಂಬರ್ಗೆ ಹೋದ್ರು. ಫಿಲ್ಮ್ ಚೇಂಬರ್ ಏನಂದ್ರೆ ನಾನು ಈ ತರ ಒಂದು ಒಡಂಬಡಿಕೆ ಆಗಿತ್ತು, ನಾನು ಅವರಿಗೆ ಒಂದು ದುಡ್ಡನ್ನು ಕೊಟ್ಟಿದ್ದೆ, ದಯವಿಟ್ಟು ನನಗೆ ಅವರ ನಷ್ಟವಾಗಿದೆ, ಈ ಒಂದು ನಷ್ಟವನ್ನು ಸರಿದೂಗಿಸಬೇಕಾದ್ರೆ ಸುದೀಪ್ ಅವರು ನನಗೊಂದು ಕಾಲ್ ಶೀಟ್ ಕೊಡಬೇಕು, ಇದಕ್ಕೆ ನೀವು ಮಧ್ಯ ಪ್ರವೇಶಿಸಬೇಕಂತ ಫಿಲ್ಮ್ ಚೇಂಬರ್ಗೆ ಹೋಗಿದ್ರು. ಸೊ ಈ ಎಲ್ಲ ವಿಚಾರಗಳನ್ನು ಗಮನಿಸಿದ್ರೆ ಈ ಒಂದು ವಿಚಾರದಲ್ಲಿ ಸುದೀಪ್ ಅವರಿಗೆ ಒಂದು ಕ್ಲಾರಿಟಿ ಇದೆ ಅಂತಾನೆ ಹೇಳ್ಬೋದು. ಶ್ರುತಿ. ಓಕೆ ಸತೀಶ್, ಥ್ಯಾಂಕ್ ಯು ತಮ್ಮ ಈ ಕ್ಷಣದ ಕಂಪ್ಲೀಟ್ ಅಪ್ಡೇಟ್ಸ್ಗೆ.